ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ವಿನೂತನ ಹೆಜ್ಜೆ ಇಡುತ್ತಿರುವ ಎಂ.ವಿ. ಕೃಷ್ಣಪ್ಪರ ಯಶೋಗಾಥೆ. ಮಲೆನಾಡಿನ ಸೊರಬ ತಾಲೂಕಿನ ಮುಟುಗುಪ್ಪೆಯಲ್ಲಿ ಬಡ ರೈತ ಕುಟುಂಬದ ವಾಸಪ್ಪ ಮಂಜಮ್ಮರ 4 ಸಂತಾನದಲ್ಲಿ 2ನೇ ಸುಪುತ್ರ ಈ ಕೃಷ್ಣಪ್ಪ. 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕೃಷ್ಣಪ್ಪನಿಗೆ ಬಡತನದ ಬೇಗೆ ಅಂದೇ ಬೀಸಿತ್ತು. ಮುಂದೆ ಮುಟುಗುಪ್ಪೆಯ ಸಾಹುಕಾರರ ಮನೆಯಲ್ಲಿ ಎಮ್ಮೆ ಮೇಯಿಸುವ ಕಾಯಕ. ಅಕಸ್ಮಾತಾಗಿ ಮೇಯಿಸುತ್ತಿದ್ದ ಎಮ್ಮೆ ಎಲ್ಲಾದರೂ ತಪ್ಪಿಕೊಂಡ್ರೆ ನಾಗರಬೆತ್ತದ ಏಟು ಕಾಯಮ್ಮಾಗಿತ್ತು. ಅದೊಂದು ಮುಂಜಾನೆ ಪುಟ್ಟ ಕೃಷ್ಣಪ್ಪ ಮೇಯಿಸುತ್ತಿದ್ದ ಎಮ್ಮೆಯೊಂದು ಕಣ್ಣಿಗೆ ಕಾಣದಂತೆ ಕಣ್ಮರೆಯಾಗಿ ಬಿಟ್ಟಿತ್ತು. ಸಾಹುಕಾರನ ನಾಗರಬೆತ್ತದ ಭಯವೋ ಇಲ್ಲ ಸಾಹುಕಾರನ ಭಯವೋ ಪುಟ್ಟ ಕೃಷ್ಣಪ್ಪ ದೂರದ ಬೆಂಗಳೂರು ಪಟ್ಟಣಕ್ಕೆ ಸೇರಿಬಿಟ್ಟಿದ್ದ. ಬಂದು ಬಳಗದವರು ಯಾರೂ ಕಾಣದ ಊರಿನಲ್ಲಿ ಒಂದೆಡೆ ಹಸಿವು, ಮತ್ತೊಂದೆಡೆ ಸಾಹುಕಾರನ ಭಯ. ಆ ಪುಟ್ಟ ಕೃಷ್ಣಪ್ಪನಿಗೆ ಜನನಿಬಿಡ ಪ್ರದೇಶಗಳಲ್ಲಿ ಕಾಣಿಸಿದ್ದು ಟೈಲರ್ ಅಂಗಡಿ ಮಾತ್ರ. ಆ ಚಿಕ್ಕ ವಯಸ್ಸಿನಲ್ಲೇ ತನ್ನ ವೃತ್ತಿ ಜೀವನ ಆರಂಭಿಸಿದ ಕೃಷ್ಣಪ್ಪ ಗುಜರಾತ್, ಮುಂಬೈ ಹೀಗೆ 10 ನಗರಗಳಲ್ಲಿ ಸುತ್ತಿ ಒಂದು ಅಪ್ಪಟ ಕುಶಲಕರ್ಮಿಯಾದರು. ನಂತರದ ದಿನಗಳಲ್ಲಿ ದುಬೈಯಲ್ಲಿ ವೃತ್ತಿ ಜೀವನ ಆರಂಭಿಸಿದ ಕೃಷ್ಣಪ್ಪ ಈಜಿಪ್ಟ್, ಮಾರಿಷಿಯಸ್ಗಳಲ್ಲಿ ಉದ್ಯಮ ಆರಂಭಿಸಿ ಎಂ.ವಿ. ಕೃಷ್ಣಪ್ಪರಾಗಿ ಜನಮಾನಸರಾದರು. ಭಗವಂತ ಬುದ್ಧಿವಂತಿಕೆ ಉಡುಗೊರೆಯಾಗಿ ನೀಡಿರುವುದು ತಾನು ಮತ್ತು ತನ್ನವರನ್ನು ಉನ್ನತಿಯಡೆಗೆ ಸಾಗಿಸುವುದಕ್ಕೆ ಹೊರತು ಇನ್ನೊಬ್ಬರನ್ನ ನೋಯಿಸುವುದಕ್ಕಲ್ಲ ಎಂದು ನಂಬಿದವರು ಎಂ.ವಿ. ಕೃಷ್ಣಪ್ಪ. ತನ್ನ ಉದ್ದಿಮೆಯ ಶೇಕಡವಾರು ಲಾಭವನ್ನು ಹುಟ್ಟೂರು ಶಿವಮೊಗ್ಗ ಜಿಲ್ಲೆಗೆ ಸಮರ್ಪಿಸುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಕನ್ನಡ ಶಾಲೆಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುತ್ತಿರುವ ಎಂ.ವಿ. ಕೃಷ್ಣಪ್ಪ ಶಿಕ್ಷಣ ಮಹತ್ವವನ್ನು ಎಲ್ಲೆಡೆ ಸಾರಿದ್ದಾರೆ. ಚಿತ್ರರಂಗದ ಕಡೆಗೂ ವಿನೂತನ ಹೆಜ್ಜೆ ಇಡುತ್ತಿರುವ ಎಂ.ವಿ. ಕೃಷ್ಣಪ್ಪ ಸ್ಟಾರ್ ನಟರನ್ನು ಒಳಗೊಂಡಿರುವ ಅಭಿರಾಮಿ ಚಿತ್ರವನ್ನು ನಿರ್ಮಿಸುತ್ತಿದ್ದು, ಕೋವಿಡ್ ಮಹಾಮಾರಿಯ ನರ್ತನಕ್ಕೆ ಸಿಲುಕಿದ 100 ತಂತ್ರಜ್ಞರು, ನಿರ್ದೇಶಕರು, ಹಿರಿಯ ಕಲಾವಿದರಿಗೆ ಆರ್ಥಿಕವಾಗಿ ನೆರವಾಗಿದ್ದಾರೆ. ತನ್ನೆಲ್ಲ ಭಾವನೆಗಳಿಗೂ ಸೈ ಎನಿಸಿಕೊಂಡ ಪೂರ್ಣಿಮಾರನ್ನು ವರೆಸಿಕೊಂಡ ಎಂ.ವಿ. ಕೃಷ್ಣಪ್ಪ ದೃಶ್ಯ ಮತ್ತು ಧ್ರುವರ ಮುದ್ದು ಅಪ್ಪ. ತನ್ನವರ ಬವಣೆಯನ್ನು ಸಹಿಸಲಾರದ ನಮ್ಮ ಹೆಮ್ಮೆಯ ಎಂ.ವಿ. ಕೃಷ್ಣಪ್ಪ ಎಲ್ಲರಿಗೂ ಫುಡ್ ಕಿಟ್ ನೀಡುವ ಮುಖಾಂತರ ತನ್ನ ಸಾರ್ಥಕ ಭಾವನೆಯನ್ನು ಮೆರೆದಿದ್ದಾರೆ. ಸದಾ ಕ್ರಿಯಾಶೀಲರಾಗಿರುವ ಎಂ.ವಿ. ಕೃಷ್ಣಪ್ಪ ಯುವಜನತೆಯ ಪಾಲಿಗೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅಂದು ತನ್ನ ಹಳ್ಳಿಯ ಸಾಹುಕಾರನ ಏಟಿಗೆ ಅಂಜಿದ ಪುಟ್ಟ ಕೃಷ್ಣಪ್ಪ ಇಡೀ ನಾಡಿಗೆ ಸಾಹುಕಾರನಾಗಿ ಅಭಿಮಾನಿಗಳ ಎಂ.ವಿ.ಕೆಯಾಗಿ ರಾರಾಜಿಸುತ್ತಿದ್ದಾರೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು 100 ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿದ್ದನು. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ. ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ. ನೀ ನಾಳೆ ನಂಬಿ ಬದುಕೋ ಕಂದ. ಯುವರಾಜ ನೀನು, ರಾಜವಂಶದವನು.
ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಕಾದರು ನೋಡಲು ನಿನ್ನ ಮುಖ, ತಿಳಿಯೋ ಅವರ ಕಷ್ಟ ಸುಖ. ಹೋಗವಾ ಬಿಟ್ಟವಾ ಬಂದ